ರಿಯಾ ಆರಾಮಾಗ್ತಿದ್ದಾಳೆ ಮ್ಯಾಮ್. ಡೋಂಟ್ ವರಿ. ಎನಿವೆ, ಶೋ ಇನ್ನೊಂದು ಸ್ವಲ್ಪ ದಿನದಲ್ಲೇ ಶುರುವಾಗುತ್ತೆ. ಅಂಡ್ ನಾನು ಅದು ಶುರುವಾಗೋ ಮುಂಚೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿರ್ಬೇಕು ಅಂತ ರೋಹನ್ ಹೇಳ್ದ. ಇಂಚರ ತನ್ನ ಹತ್ರ ಇದ್ದಿದ್ದ ಗುಡ್ ನ್ಯೂಸ್ನ ರೋಹನ್ಗೆ ಈಗ್ಲೇ ಹೇಳೋದೋ ಅಥವಾ ಅವನಿಗೆ ಸ್ವಲ್ಪ ಆಟ ಆಡಿಸಿ ಆಮೇಲೆ ಹೇಳೋದೋ ಅಂತ ಯೋಚನೆ ಮಾಡ್ತಿದ್ಲು. ಅವಳು ಯೋಚನೆ ಮಾಡೋಕು ರೋಹನ್ ತನ್ನ ಬ್ಯಾಗಿಂದ ಏನೋ ತೆಗಿತಿದ್ದ. ಇಂಚರ ಅಟೆನ್ಷನ್ ಅವನ್ ಬ್ಯಾಗ್ ಮೇಲ್ ಹೋಯ್ತು. ರೋಹನ್ ತನ್ನ ಬ್ಯಾಗಿಂದ ಅವನ್ ಲಂಚ್ ಬಾಕ್ಸ್ ತೆಗೆದು ಇಂಚರ ಕೊಡ್ತಾ, ತಗೊಳ್ಳಿ ತಿನ್ನಿ ಅಂದ. ಹ, ಏನಿದು ಅಂತ ಇಂಚರ ಕುತೂಹಲದಲ್ಲಿ ಕೇಳಿದ್ಲು. ನಾನ್ ನೋಡ್ತಾನೆ ಇದ್ದೀನಿ, ನೀವ್ ದಿನ ಕೆಫೆಟೇರಿಯಲ್ಲಿ ಊಟ ಮಾಡ್ತಿರ್ತೀರ. ಅದಕ್ಕೆ ಒಂದ್ಸಲ ಆದ್ರೂ ನಿಮ್ಗೆ ನನ್ ಕೈ ರುಚಿ ತೋರ್ಸೋಣ ಅಂತ ಊಟ ತಂದಿದ್ದೀನಿ ಅಂತ ರೋಹನ್ ಖುಷಿಯಲ್ಲಿ ಹೇಳ್ದ. ನಿಂಗ್ ಅಡ್ಗೆ ಮಾಡಕ್ ಬರುತ್ತಾ ಅಂತ ಇಂಚರ ಕೇಳಿದ್ಲು. ಬರ್ದೆ ಏನ್ ಮ್ಯಾಮ್. ನಾನು ರಿಯಾ ನಮ್ ಅಪ್ಪ ಅಮ್ಮನ್ನ ತುಂಬಾ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡ್ವಿ. ರಿಯಾ ನನಗಿಂತ ಚಿಕ್ಕವಳಾಗಿದ್ರಿಂದ ನಾನೇ ಅವಳನ್ನ ನೋಡ್ಕೊಳ್ಬೇಕಿತ್ತು. ಅದಕ್ಕೆ ಅಡ್ಗೆ ಮಾಡೋದನ್ನ ಕಲ್ತ್ಕೊಂಡೆ ಅಂತ ರೋಹನ್ ಹೇಳ್ದ. ಏನ್ ಅಡ್ಗೆ ಮಾಡಿದ್ಯಾ ಅಂತ ಇಂಚರ ಕೇಳಿದ್ಲು. ಬೀನ್ಸ್ ಪಲ್ಯ ಅಂತ ರೋಹನ್ ಹೇಳ್ದ. ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು. ಊಟ ಆದ್ಮೇಲೆ ರೋಹನ್ಗೆ ತನ್ ಯಾವ ಗುಡ್ ನ್ಯೂಸ್ ಹೇಳ್ಬೇಕು ಅಂದ್ಕೊಂಡಿದ್ಲೋ ಅದನ್ನ ಯಾವ್ದೇ ಸರ್ಪ್ರೈಸ್ ಅಥವಾ ಸೀಕ್ರೆಟ್ ಆಗಿಡದೆ ಡೈರೆಕ್ಟ್ ಆಗಿ ಹೇಳಿದ್ಲು. ಬೆಸ್ಟ್ ಮ್ಯಾಗಝೀನ್ ತನ್ನ ಕವರ್ ಶೂಟ್ಗೆ ರೋಹನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಕೇಳಿ ಅವನಿಗೆ ತುಂಬಾ ಖುಷಿ ಆಯ್ತು. ಅವರಿಬ್ರು ಇದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇಂಚರ ಮೊಬೈಲ್ಗೆ ಒಂದು ಮೇಲ್ ಬಂತು. ಯಾವ ಆಫೀಸ್ ಆನ್ಯುವಲ್ ಮೀಟ್ ಮತ್ತೆ ಪಾರ್ಟಿಗೆ ಅಂತ ಇಂಚರ ಸಂಗಮ್ನ ಕರ್ಕೊಂಡು ಶಾಪಿಂಗ್ ಹೋಗಿದ್ಲೋ ಆ ಪಾರ್ಟಿ ಇವತ್ತು ಸಂಜೆ 7 ಗಂಟೆಗೆ ಹೋಟೆಲ್ ಗ್ರೀನ್ ಲ್ಯಾಂಡ್ ಅಲ್ಲಿ ಆರ್ಗನೈಸ್ ಆಗಿದೆ ಅಂತ ಆ ಮೇಲಲ್ಲಿತ್ತು. ತನ್ನ ಕೆಲ್ಸಾನ ಬೇಗ ಮುಗಿಸಿ ರೋಹನ್ ಪಾರ್ಟಿಗೆ ರೆಡಿ ಆಗೋಕೆ ಅಂತ ಮನೆಗೆ ಹೋದ. ಈ ಕಡೆ ಸಾಧ್ವಿ ಬಂದಿದ್ ಖುಷಿಗೆ ಒಂದ್ ಗೆಟ್ ಟುಗೆದರ್ ಮಾಡೋಕೆ ವಿಕ್ರಾಂತ್ ಸಂಗಮ್ಗೆ ಕಾಲ್ ಮಾಡಿ, ಬ್ರೋ ಗೊತ್ತಿದ್ಯಾ ನಿಂಗೆ, ಸಾಧ್ವಿ ವಾಪಸ್ ಬಂದಿದ್ದಾಳೆ ಅಂತ ಎಕ್ಸೈಟ್ಮೆಂಟ್ ನಲ್ಲಿ ಹೇಳ್ದ. ಗೊತ್ತು. ನಿನ್ನೆ ನಾನು ಅವಳನ್ನ ಮೀಟ್ ಮಾಡ್ದೆ. ಸಂಗಮ್ ಅವನ್ ಕೆಲ್ಸದಲ್ಲಿ ಬ್ಯುಸಿ ಇದ್ದಿದ್ರಿಂದ ಸ್ವಲ್ಪ ಕೋಲ್ಡ್ ಆಗಿ ಉತ್ತರ ಕೊಟ್ಟ. ಹಾಗಾದ್ರೆ ನಾವು 3 ಜನ ಇವತ್ ಸಂಜೆ ಕಾಫಿಗೆ ಸೇರ್ಬೋದಲ್ವಾ? ವಾಟ್ ಅಬೌಟ್ ಗ್ರೀನ್ಲ್ಯಾಂಡ್ ಕೆಫೆ ಅಂತ ವಿಕ್ರಾಂತ್ ಕೇಳ್ದ. ಓಕೆ, ವೇಟ್ ಫಾರ್ ಮೀ ಅಂತ ಹೇಳಿ ಏನೋ ಯೋಚನೆ ಮಾಡ್ತಿದ್ದ. ಇನ್ನೊಂದ್ ಕಡೆ ರೋಹನ್ ಮತ್ತೆ ಇಂಚರ ಇಬ್ರು ಪಾರ್ಟಿ ರೀಚ್ ಆದ್ರು. ಪಾರ್ಟಿನಲ್ಲಿ ಇದ್ದೋರ್ ಎಲ್ಲರ ಕಣ್ಗಳು ಇಂಚರ ತೊಟ್ಟಿದ್ದ ಆ ವೈಟ್ ಡ್ರೆಸ್ ಮೇಲಿತ್ತು. ಆ ಸ್ಟೋರ್ ಮ್ಯಾನೇಜರ್ ಹೇಳ್ದಂಗೆ ಅವಳ ಫೇರ್ ಕಲರ್, ಲಾಂಗ್ ಹೇರ್ ಮತ್ತೆ ಗೋಲ್ಡನ್ ಐಸ್ಗೆ ಈ ಡ್ರೆಸ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋದು ನಿಜ ಆಗಿತ್ತು. ಅವಳ ಪಕ್ಕ ನಡ್ಕೊಂಡ್ ಬರ್ತಿದ್ದ ರೋಹನ್ ಕಾಣ್ತಿದ್ದ ರೀತಿ ಬಗ್ಗೆ 2 ಮಾತಿರ್ಲಿಲ್ಲ. ಅವನ್ ಸ್ವಲ್ಪ ದಿನ ಪಬ್ಲಿಕ್ ಇಂದ ದೂರ ಉಳಿದಿದ್ರು ಅವನ್ ಚಾರ್ ಮಾತ್ರ ಕುಗ್ಗಿರ್ಲಿಲ್ಲ. ಎಲ್ಲಾರು ರೋಹನ್ ಮತ್ತೆ ಇಂಚರಾನೇ ಸ್ಟೇರ್ ಮಾಡ್ತಿದ್ರು. ಅವರಲ್ಲಿ ವಿಕಾಸ್ ಕೂಡ ಒಬ್ಬ ಆಗಿದ್ದ. ವಿಕಾಸ್ ಇಂಚರಾನ ಮೇಲಿಂದ ಕೆಳಗ್ ನೋಡಿ ಮರಳಾಗಿದ್ದ. ಇಂಚರ ನೋಡ್ದಾಗ್ಲೆಲ್ಲ ಅವನಿಗೆ ರಾಬಿನ್ ಹೇಳಿದ ಮಾತುಗಳು ನೆನ್ಪಾಗ್ತಿತ್ತು. ನೀನ್ ನಂಗೆ ಅವತ್ತೇನೋ ಹೇಳ್ದೆ, ನೆನಪಿದೆ ತಾನೆ ಅಂತ ವಿಕಾಸ್ ಇಂಚರಾನ ನೋಡಿ ನಾಚ್ಕೊಳ್ತಾ ರಾಬಿನ್ನ ಕೇಳ್ದ. ಹಾ ಅಫ್ಕೋರ್ಸ್, ಅದನ್ ಹೇಗ್ ಮರೆಯಕ್ಕಾಗತ್ತೆ ಅಂತ ರಾಬಿನ್ ವೇಟರ್ ಟ್ರೇನಲ್ಲಿದ್ದ ಒಂದು ಗ್ಲಾಸ್ ತಗೊಂಡು ಹೇಳ್ದ. ವಿಕಾಸ್ ಆಚೆ ಈಚೆ ನೋಡ್ತಾ, ಆ ಪ್ಲಾನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ತಾನೆ ಕೇಳ್ದ. ಇಂಚರ ಮೇಲಿದ್ದ ಆಸೆಗೆ ಮತ್ತೆ ಅವಳನ್ನ ಪಡೆಯೋಕೆ ವಿಕಾಸ್ ಏನ್ ಬೇಕಾದ್ರೂ ಮಾಡ್ತಿದ್ದ. ಒಂಚೂರು ಪ್ರಾಬ್ಲಮ್ ಇಲ್ಲ, ನಿನಗೆ ಈ ಹುಡುಗಿ ಇಷ್ಟ ಅಂತ ಗೊತ್ತು. ಅಂಡ್ ಒಂದ್ ತಿಳ್ಕೊ, ಇವತ್ತು ಇವಳು ಕಂಪ್ಲೀಟ್ ಆಗಿ ನಿನ್ನೋಳಾಗ್ತಾಳೆ. ಜಸ್ಟ್ ಬಿ ರೆಡಿ ಅಂತ ರಾಬಿನ್ ವಿಕೆಡ್ ಆಗಿ ಸ್ಮೈಲ್ ಮಾಡ್ತಾ ವಿಕಾಸ್ಗೆ ಹೇಳ್ದ. ರಾಬಿನ್ ವಿಕಾಸ್ಗೆ ಈ ರೀತಿ ಇಂಪ್ರೆಸ್ ಮಾಡ್ತಾ ಇದ್ದಿದ್ದಕ್ಕೆ ಅವನು ಈ ಕಂಪ್ನಿಲಿ ಇಷ್ಟು ದೊಡ್ಡ ಪೊಸಿಷನ್ ಅಲ್ಲಿ ಇರೋದು ಕಾರಣ. ಅಂಡ್ ಇನ್ ಮುಂದೇನು ತನ್ನ ಪೊಸಿಷನ್ ನ ಗಟ್ಟಿ ಮಾಡ್ಕೊಂಡು ರೋಹನ್ನ ವಾಪಸ್ ಪಡ್ಕೊಳ್ಳೋಕೆ ಇವತ್ತು ಅವನು ಇಂಚರಾನ ಟ್ರ್ಯಾಪ್ ಮಾಡೋಕೆ ಒಂದು ಪ್ಲಾನ್ ಮಾಡಿದ್ದ. ಓಕೆ, ನಾನು ನಿನ್ ಗುಡ್ ನ್ಯೂಸ್ಗೆ ವೇಟ್ ಮಾಡ್ತಾ ಇರ್ತೀನಿ. ಅಷ್ಟ್ರಲ್ಲಿ ವಿಕಾಸ್ಗೆ ತಡ್ಕೊಳೋಕಾಗ್ದೆ ಅವನ್ ಸೀದಾ ಇಂಚರ ಹತ್ರ ಮಾತಾಡೋಕ್ ಹೋದ. ಹಲೋ ಇಂಚರ, ಲಾಂಗ್ ಟೈಮ್. ಬೈ ದ ವೇ, ಯು ಆರ್ ಲುಕಿಂಗ್ ಫ್ಯಾಬ್ಯುಲಸ್.
ಬ್ಯೂಟಿಫುಲ್ ಅಂಡ್ ವಾಟ್ ನಾಟ್ ಅಂತ ವಿಕಾಸ್ ಇಂಚರ ಹತ್ರ ಬಂದು ಅವಳನ್ನ ಮೇಲಿಂದ ಕೆಳಗೆ ಒಂದ್ಸಲ ನೋಡಿ ಹೇಳ್ದ. ಅವಳು ಜಾಸ್ತಿ ಏನೂ ರಿಯಾಕ್ಟ್ ಮಾಡದೆ ತುಂಬಾ ಸಣ್ಣ ಧ್ವನಿಲಿ ಅವನಿಗೆ ಥ್ಯಾಂಕ್ಸ್ ಹೇಳಿದ್ಲು. ವೆಲ್, ನಾನು ರೋಹನ್ ಬಗ್ಗೆ ಕೇಳ್ಪಟ್ಟೆ. ವಿ ಹ್ಯಾವ್ ಟು ಅಡ್ಮಿಟ್, ಇಷ್ಟು ಕಮ್ಮಿ ಟೈಮ್ನಲ್ಲಿ ನೀನು ಅವನ ಜೊತೆ ಸೇರ್ಕೊಂಡ್ ಮಾಡಿದ ಕೆಲಸ ಇಟ್ಸ್ ಅನ್ಬಿಲೀವಬಲ್ ಅಂತ ಇಂಚರಾಗ್ ಹೇಳ್ತಾ ವಿಕಾಸ್ ರೋಹನ್ ಕಡೆ ತಿರುಗಿ, ರೋಹನ್, ಇವಾಗ ನಿನ್ ಕೈಯಲ್ಲಿ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ನಿನ್ ಮ್ಯಾನೇಜರ್ ಹಾರ್ಡ್ ವರ್ಕ್ ವೇಸ್ಟ್ ಆಗದೆ ಇರೋ ತರ ನೋಡ್ಕೋಬೇಕು ಅಂತ ಹೇಳ್ದ. ಸರ್, ನಾನು ನನ್ ಬೆಸ್ಟ್ ಎಫರ್ಟ್ ಹಾಕ್ತೀನಿ ಅಂತ ರಿಪ್ಲೈ ಮಾಡ್ದ. ರಾಬಿನ್ ಸಡನ್ ಆಗಿ ಇವನ್ ಮಧ್ಯೆ ಇಂಟರ್ಫಿಯರ್ ಆದ. ಅರೆ, ಇಲ್ಲೂ ಕೆಲ್ಸದ ಬಗ್ಗೆನೆ ಮಾತಾಡೋದಾ? ನಮ್ ಮ್ಯಾನೇಜರ್ ಇಂಚರ ಮತ್ತವಳ ಆಕ್ಟರ್ ರೋಹನ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ನಮ್ಗೆಲ್ಲ ಗೊತ್ತು. ಆದ್ರೆ ಅದ್ರ ಬಗ್ಗೆ ಇವತ್ ಮಾತಾಡೋದ್ ಬೇಡ ಪ್ಲೀಸ್. ಇವತ್ತು ಪಾರ್ಟಿ, ಲೆಟ್ಸ್ ಡ್ರಿಂಕ್, ಡಾನ್ಸ್, ಹ್ಯಾವ್ ಸಮ್ ಫನ್ ಅಂಡ್ ಎಂಜಾಯ್ ಅಂತ ಹೇಳ್ತಾ ರಾಬಿನ್ ಅಲ್ಲೇ ಹಿಂದೆ ಇದ್ದ ವೇಟರ್ ಒಬ್ಬನಿಗೆ ಎಲ್ಲರಿಗೂ ಡ್ರಿಂಕ್ ಸರ್ವ್ ಮಾಡೋಕೆ ಹೇಳ್ದ. ಹೇ ಇಂಚರ, ನೀವ್ ತಗೊಳ್ಳಿ ಅಂತ ರಾಬಿನ್ ಇಂಚರಾಗ್ ಹೇಳ್ದ. ಇಲ್ಲ, ನಂಗ್ ಬೇಡ ಅಂತ ಇಂಚರ ಕೂಡ ರೆಫ್ಯೂಸ್ ಮಾಡಿದ್ಲು. ಓ, ಬಟ್ ವೈ? ನೀವ್ ಅಚೀವ್ ಮಾಡಿರೋ ಸಕ್ಸಸ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು. ಕಮಾನ್, ನೀವ್ ತಗೊಳ್ಳೇಬೇಕು ಅಂತ ರಾಬಿನ್ ಒತ್ತಾಯ ಮಾಡ್ತಿದ್ದ. ನೋ, ನಾನ್ ಬರೀ ವೈನ್ ಮಾತ್ರ ಕುಡಿಯೋದು ಅಂತ ಇಂಚರ ಹೇಳಿದ್ಲು. ಹಾಗಾದ್ರೆ ನಿಮಗ್ ನಾವು ವೈನ್ನೇ ಆರ್ಡರ್ ಮಾಡೋಣ ಅಂತ ರಾಬಿನ್ ಹೇಳಿದ ತಕ್ಷಣ ಅವನು ಒಬ್ಬ ವೇಟರ್ ಹತ್ರ ಹೋಗಿ ಒಂದು ವೈನ್ನ ಇಂಚರ ಕಳಿಸ್ದ. ಇಂಚರ ವೇಟರ್ ಕೊಟ್ಟಿದ್ದ ಗ್ಲಾಸ್ನ ಪಿಕ್ ಮಾಡ್ತಿದ್ದಂಗೆ ರಾಬಿನ್ ಮತ್ತೆ ವಿಕಾಸ್ ಒಬ್ರನ್ನೊಬ್ರು ನೋಡ್ಕೊಂಡು ವಿಕೆಡ್ ಆಗಿ ಸ್ಮೈಲ್ ಮಾಡ್ತಿದ್ರು. ಅದೇ ಹೋಟೆಲ್ ಕೆಳಗಡೆ ಗ್ರೀನ್ಲ್ಯಾಂಡ್ ಕೆಫೆನಲ್ಲಿ ಸಂಗಮ್, ವಿಕ್ರಾಂತ್ ಮತ್ತೆ ಸಾಧ್ವಿ 3 ಜನ ಕುತ್ಕೊಂಡು ಕಾಫಿ ಕುಡಿತಾ ಇದ್ರು. ಸೊ ಫೈನಲಿ ಎಷ್ಟು ವರ್ಷ ಆದ್ಮೇಲೆ ನಾವು ಒಟ್ಟಿಗೆ ಸೇರ್ತಾ ಇದೀವಿ ಅಲ್ವಾ ಅಂತ ಸಾಧ್ವಿ ಕಾಫಿ ಕುಡಿತಾ ಹೇಳಿದ್ಲು. ನಾನು ಅದಕ್ಕೆ ಕರೆದಿದ್, ಮತ್ತೆ ನಾವ್ 3 ಜನ ಈ ತರ ಒಟ್ಟಿಗೆ ಕೂತಿದ್ದು ನಿಮಗ್ ಯಾರಿಗಾದ್ರೂ ನೆನ್ಪಿದ್ಯಾ ಅಂತ ವಿಕ್ರಾಂತ್ ಇಬ್ರನ್ನು ರೇಗ್ಸೋ ರೀತಿಲಿ ಕೇಳ್ದ. ವಿಕ್ರಾಂತ್ ಹೇಳಿದ್ ಕೇಳಿ ಸಾಧ್ವಿಗೂ ನಗು ಬಂತು. ಆದ್ರೆ ಸಂಗಮ್ ಮುಖದಲ್ಲಿ ಯಾವುದೇ ಬದಲಾವಣೆ ಆಗ್ಲಿಲ್ಲ. ಅವನು ಅಲ್ಲಿಗೆ ಬಂದಿದ್ರೂನು ಅವನ್ ಗಮನ ಎಲ್ಲ ಬೇರೆ ಕಡೆ ಇತ್ತು. ಗೆಸ್ ವಾಟ್, ನಾನು ನಿಂಗೆ ಒಂದು ಗಿಫ್ಟ್ ತಂದಿದ್ದೀನಿ ಅಂತ ಸಾಧ್ವಿ ತುಂಬಾ ಎಕ್ಸೈಟ್ಮೆಂಟ್ನಲ್ಲಿ ಸಂಗಮ್ನ ನೋಡ್ತಾ ಹೇಳಿದ್ಲು. ಅವಳಿದನ್ ಹೇಳಿದ ತಕ್ಷಣ ತನ್ನ ಬ್ಯಾಗಿಂದ ಒಂದ್ ಬಾಕ್ಸ್ ತೆಗೆದು ಸಂಗಮ್ ಮುಂದಿಟ್ಲು. ಸಂಗಮ್, ದಿಸ್ ಇಸ್ ಫಾರ್ ಯು. ಸಾಧ್ವಿ ಆ ಬಾಕ್ಸ್ನ ಸಂಗಮ್ ಕೈಗೆ ಕೊಟ್ಲು. ದಿಸ್ ಇಸ್ ನಾಟ್ ಫೇರ್ ಸಾಧ್ವಿ ಅಂತ ವಿಕ್ರಾಂತ್ ಬೇಜಾರಲ್ಲಿ ಅವಳಿಗೆ ಹೇಳ್ದ. ನಂಗ್ ಗೊತ್ತಿತ್ತು ನೀನ್ ಈ ತರ ಸಪ್ಪೆ ಮುಖ ಮಾಡ್ಕೊಳ್ತೀಯ ಅಂತ. ಡೋಂಟ್ ವರಿ, ನಾನು ನಿನ್ನ ಈ ಸಲ ಮರ್ತಿಲ್ಲ. ನಿನ್ಗೂ ಒಂದು ಸ್ಪೆಷಲ್ ಗಿಫ್ಟ್ ತಂದಿದ್ದೀನಿ ಅಂತ ಹೇಳ್ತಾ ಸಾಧ್ವಿ ತನ್ನ ಹತ್ರ ಇದ್ದಿದ್ದ ಇನ್ನೊಂದು ಬಾಕ್ಸ್ ತೆಗೆದು ವಿಕ್ರಾಂತ್ಗೆ ಕೊಟ್ಲು. ವಿಕ್ರಾಂತ್ ಕೂಡ್ಲೆ ಆ ಬಾಕ್ಸ್ನ ತೆಗೆದು ನೋಡ್ದ. ಸಾಧ್ವಿ ಅವನಿಗೆ ತನ್ನ ಫೇವ್ರೆಟ್ ಬ್ರ್ಯಾಂಡ್ ಇಂದ ಬೆಲ್ಟ್ ತಂದು ಕೊಟ್ಟಿದ್ಲು. ಇವರಿಬ್ರಲ್ಲಿ ಇದ್ದ ಈ ಎಕ್ಸೈಟ್ಮೆಂಟ್ ಸಂಗಮ್ಮಲ್ಲಿರ್ಲಿಲ್ಲ. ಅವನ್ ಗಮನ ಎಲ್ಲ ಮೇಲ್ಗಡೆ ನಡೀತಿದ್ದ ಕಂಪನಿ ಪಾರ್ಟಿಲಿತ್ತು. ಆ ಪಾರ್ಟಿಲಿ ಇಂಚರ ಇದಾಳೆ ಅಂತ ಅವನಿಗೆ ಗೊತ್ತಿತ್ತು. ಅದನ್ ತಿಳಿದೆ ಅವನು ವಿಕ್ರಾಂತ್ ಹೇಳಿದ್ದ ಈ ಕೆಫೆಗ್ ಬರೋಕೆ ಒಪ್ಕೊಂಡ. ಅವನ್ ಮೇಲ್ಗಡೆ ಇರೋ ಪಾರ್ಟಿಗೆ ಹೋಗೋದಾ ಬೇಡ್ವಾ ಅಂತ ಯೋಚನೆ ಮಾಡ್ತಿದ್ದ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.